ದೈತ್ಯ ಇ-ಕಾಮರ್ಸ್ ವೇದಿಕೆಗಳು ಕಡಿಮೆ ಬೆಲೆಯಲ್ಲಿ ಮೊಬೈಲ್ಗಳನ್ನು ಗ್ರಾಹಕರ ಮನೆಗೆ ಮುಟ್ಟಿಸುವ ಮೂಲಕ ಮಾರುಕಟ್ಟೆಯನ್ನು ಸ್ವಾಹ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳೀಯವಾಗಿ ಕಾರ್ಯನಿರ್ವಹಿಸುತ್ತಿರುವ ಮೊಬೈಲ್ ಮಳಿಗೆಗಳನ್ನು ಮುಚ್ಚಬೇಕಾದ ಪರಿಸ್ಥಿತಿ ಬರಲಿದೆ ಎಂಬ ಆತಂಕ ಮೊಬೈಲ್ ಡೀಲರ್ ಹಾಗೂ ರಿಟೇಲರ್ಗಳನ್ನು ಕಾಡಲಾರಂಭಿಸಿದೆ. ಈ ಬೆಳವಣಿಗೆ ಬಗ್ಗೆ ತಮ್ಮ ಆತಂಕ ವ್ಯಕ್ತಪಡಿಸಿರುವ ಕಾರವಾರ ಮೊಬೈಲ್ ಡೀಲರ್ ಅಸೋಸಿಯೇಷನ್ ಅಧ್ಯಕ್ಷ ಮಿಥುನ್ ರೇವಣ್ಕರ್, ಇನ್ನು 3-4 ವರ್ಷಗಳಲ್ಲಿ ಮೊಬೈಲ್ ಮಾರಾಟ ಮಳಿಗೆಗಳು ಬಾಗಿಲು ಹಾಕುವ ಪರಿಸ್ಥಿತಿ ಬರಲಿದೆ. ಜಿಲ್ಲಾ ಕೇಂದ್ರವಾದ ಕಾರವಾರದಲ್ಲಿ ಈ ಮೊದಲು ಇದ್ದ 18 ಮೊಬೈಲ್ ಮಳಿಗೆಗಳಲ್ಲಿ ಈಗಾಗಲೇ 12 ಮಳಿಗೆಗಳು ಮುಚ್ಚಿದ್ದು ಕೇವಲ 6 ಮೊಬೈಲ್ ಮಾರಾಟ ಮಳಿಗೆಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯದಲ್ಲೇ ಸರಣಿ ಮಳಿಗೆಗಳನ್ನು ನಡೆಸುತ್ತಿರುವ ಪೂರ್ವಿಕಾದಂತಹ ದೊಡ್ಡ ಸಂಸ್ಥೆಯು ಕಾರವಾರದ ತಮ್ಮ ಮಳಿಗೆ ಮುಚ್ಚಿದ್ದಾರೆ ಎಂದು ವಿವರಿಸಿದ್ದಾರೆ. ಆಲ್ರೆಡಿ ಕಾರವಾರದಲ್ಲಿ 18 ಮೊಬೈಲ್ ಸೇಲ್ ಅಂಗಡಿ ಇತ್ತು, ಇವಾಗ 6 ಅಂಗಡಿ ಬಂತು, 6 ಸ್ಟೋರ್ಸ್. ನಾನು ಅದು ಹೆಸರು ಕೂಡ ಹೇಳ್ತೀನಿ, ಓನ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಇತ್ತು. ಕಾರವಾರದಲ್ಲಿ ಉಳಿದು 6 ಅಂಗಡಿ, ಅದರಲ್ಲಿ ಒಂದು ಪೂರ್ವಿಕಾನು ಕ್ಲೋಸ್ ಆಯ್ತು. ಇಷ್ಟು ದೊಡ್ಡ ಪೂರ್ವಿಕಾ ಅಂಗಡಿ ಇತ್ತು ಕಾರವಾರದಲ್ಲಿ. ದೊಡ್ಡ ಮಟ್ಟ ಪ್ರಮಾಣದಲ್ಲಿ ಅವರು ಕರ್ನಾಟಕದಲ್ಲಿ ಎಷ್ಟೋ ಸ್ಟೋರ್ಸ್ ಇದೆ, ಚೈನ್ ಸ್ಟೋರ್ ಅದು. ಅವರಿಗೆ ನಡೆಸಲಿಕ್ಕೆ ಆಗಲಿಲ್ಲ, ಯಾಕೆಂದ್ರೆ ಆನ್ಲೈನ್ಗೆ ಕಾಂಪಿಟೇಷನ್ ಮಾಡಲಿಕ್ಕೆ ಆಗಲಿಲ್ಲ. ಅವರು ಕೂಡ ಒಂದು 7-8 ರೋಸ್ ಎಂಪ್ಲಾಯೀಸ್ ಇಟ್ಕೊಂಡು ಕಾರವಾರ ಅಂತ ಊರಲ್ಲಿ ಅವರು ಬಿಸ್ನೆಸ್ ಸೆಟಪ್ ಮಾಡಿದ್ರು. ಆದ್ರೂ ಕೂಡ ಅವ್ರ ಕಡೆಯಿಂದ ಸರ್ವೈವ್ ಆಗಲಿಕ್ಕೆ ಚಾನ್ಸ್ ಆಗಲಿಲ್ಲ. ಈಗ ನಾವು ಯಾಕೆ ಸರ್ವೈವ್ ಆಗಿದ್ದೀವಿ ಅಂದ್ರೆ ನಮ್ದು ಒಂದು ಹಳೆ ಕಸ್ಟಮರ್ ಬೇಸ್ ಇದೆ. ಆ ಕಸ್ಟಮರ್ ಬೇಸ್ ಅಲ್ಲಿ ನಾವು ಸ್ವಲ್ಪ ಮೂವ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ನಮ್ಗೆ ಒಂದು ಆಸೆ ಇದೆ, ಅವರು ಬರ್ತಾರೆ, ನಮ್ಮ ಕಡೆನೇ ಬರ್ತಾರೆ, ಯಾವುದೇ ಆನ್ಲೈನ್ ದಲ್ಲಿ ಡಿಫರೆನ್ಸ್ ಇದ್ರೂ ಕೂಡ ನಮ್ಮ ಕಡೆ ಬರ್ತಾರೆ ಅಂತ ವಿಶ್ವಾಸ ಇದೆ. ಅದರಲ್ಲಿ ನಾವು ಬಿಸ್ನೆಸ್ ನಡ್ಕೊಂಡು ಮುಂದೆ ಬಂದಿದ್ದೀವಿ. ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ನಂತಹ ದೈತ್ಯ ಇ-ಕಾಮರ್ಸ್ ವೇದಿಕೆಗಳು ಕಡಿಮೆ ಬೆಲೆಯಲ್ಲಿ ಮೊಬೈಲ್ ಗ್ರಾಹಕರ ಮನೆಗೆ ಮುಟ್ಟಿಸುವ ಮೂಲಕ ಮೊಬೈಲ್ ಮಾರುಕಟ್ಟೆಯನ್ನ ಸ್ವಾಹ ಮಾಡುತ್ತಿವೆ. ಮೊಬೈಲ್ ಕಂಪನಿಗಳು ಯಾವ ಬೆಲೆಯಲ್ಲಿ ಇ-ಕಾಮರ್ಸ್ ದೈತ್ಯ ಸಂಸ್ಥೆಗಳಿಗೆ ಮೊಬೈಲ್ಗಳನ್ನು ಪೂರೈಸುತ್ತಿದೆಯೋ ಅದೇ ದರದಲ್ಲಿ ಡೀಲರ್ಗಳಿಗೂ ಮೊಬೈಲ್ ಪೂರೈಸಬೇಕಿದೆ. ಕಂಪನಿ ಸಪೋರ್ಟ್ ಇದೆ ಅಂತ ಹೇಳ್ತಾರೆ, ಆದರೆ ಕಂಪನಿ ಯಾವುದೇ ಕಾರಣಕ್ಕೆ ನಮ್ಗೆ ಸಪೋರ್ಟ್ ಮಾಡಿಲ್ಲ. ಆ ಹ್ಯಾಂಡ್ಸೆಟ್ ಆಫರ್ಸ್ ಅವ್ರಿಗೆ ಏನು ಕೊಟ್ಟಿದ್ದಾರೆ ಆನ್ಲೈನ್ ಪ್ಲಾಟ್ಫಾರ್ಮ್ದಲ್ಲಿ ನಮ್ಮ ಡೀಲರ್ಸ್ಗೆ ಕೊಡಿ ಅಂತ ನಾನು ಒತ್ತಾಯಿಸ್ತೀನಿ. ಕಂಪನಿದವರಿಗೆ ನೀವು ಏನು ಆಫರ್ಸ್ ಕಂಪನಿದವರು ಆನ್ಲೈನ್ ಪ್ಲಾಟ್ಫಾರ್ಮ್ದಲ್ಲಿ ಕೊಟ್ಟಿದ್ದೀರಿ ಅದೇ ಪ್ಲಾಟ್ಫಾರ್ಮ್ದಲ್ಲಿ ನಮಗೆ ಕೂಡ ಕೊಡಿ. ಯಾಕೆಂದ್ರೆ ನಾವು ನಿಮಗೆ ಮುಂದೆ ತಂದಿರೋದು, ಯಾಕೆಂದ್ರೆ ನಾವು ಒಂದು ಆಫ್ಲೈನ್ ಡೀಲರ್ಸೇ ನಿಮಗೆ ಬಂದಿರೋದು. ಆಫ್ಲೈನ್ ಡೀಲರ್ಸ್ ಕಾರಣದಿಂದ ಇವತ್ತು ಕಂಪನಿ ಸರ್ವೈವ್ ಆಗಿದೆ. ಆಫ್ಲೈನ್ ಡೀಲರ್ಸ್ ಇಂದಾನೇ ಕಂಪನಿ ಇವತ್ತು ಏನು ಬೆಳೆದಿದೆ. ಡೀಲರ್ಸ್ ಇಲ್ಲ ಅಂದ್ರೆ ಎಲ್ಲಿ ಬೆಳೀತಾ ಇದೆ? ಕಳೆದ ವರ್ಷ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಕಾರವಾರದ ನಮ್ಮ ಶಾಪ್ನಲ್ಲಿ 80 ಮೊಬೈಲ್ಗಳು ಮಾರಾಟವಾಗಿತ್ತು. ಆದರೆ ಈ ಬಾರಿ 50 ಮೊಬೈಲ್ ಕೂಡ ಮಾರಾಟವಾಗಿಲ್ಲ. ಆನ್ಲೈನ್ನಲ್ಲಿ ಬಹಳ ಕಡಿಮೆ ದರದಲ್ಲಿ ಮೊಬೈಲ್ಗಳನ್ನು ನೀಡುತ್ತಿದ್ದಾರೆ. ಈ ಬೆಲೆ ಸಮರ ಇದೇ ರೀತಿ ಮುಂದುವರೆದ್ರೆ ನಮ್ಮ ಬಿಸ್ನೆಸ್ ನಡೆಸುವುದು ಕಷ್ಟವಾಗಲಿದೆ. ನಾನು ಲಾಸ್ಟ್ ಇಯರ್ ದೀಪಾವಳಿದು 3 ದಿವಸದಲ್ಲಿ 80 ಮೊಬೈಲ್ ಸೇಲ್ ಮಾಡಿದ್ದೆ. ಆದರೆ ಈ ವರ್ಷ 3 ದಿವಸ ಪೀರಿಯಡ್ದಲ್ಲಿ 50 ಮೊಬೈಲ್ ಕೂಡ ನನ್ನ ಕಡೆ ಸೇಲ್ ಮಾಡಲಿಕ್ಕೆ ಆಗಲಿಲ್ಲ. ನಾವು ಜನರದ್ದು ಎಕ್ಸ್ಪೆಕ್ಟೇಷನ್ಸ್ ಮೇಲೆ ಬಿಸ್ನೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಜನರದ್ದು ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇರ್ತದೆ. ಕಂಪನಿಯವರು ನಮಗೆ 4% 5% ಮಾರ್ಜಿನ್ ನೀಡುತ್ತಾರೆ. ಇದರಲ್ಲೇ ನಾವು ಅಂಗಡಿ ಬಾಡಿಗೆ, ಡೆಪಾಸಿಟ್, ಸಿಬ್ಬಂದಿಗಳಿಗೆ ಸಂಬಳ ಎಲ್ಲ ನೀಡಬೇಕು. ಕಂಪನಿಯವರು ನಮಗೆ 4 to 5% ಮಾರ್ಜಿನ್ ಕೊಡ್ತಾ ಇದ್ದಾರೆ. ಅದರಲ್ಲೇ ನಾವು ಆರ್ಗನೈಸೇಷನ್ ನಾವು ತಗೊಂಡು ಮುಂದೆ ಬರ್ತಾ ಇದ್ವಿ. ಅದ್ರ ಜೊತೆಗೆ ನಾವು 6-8 ಎಂಪ್ಲಾಯೀಸ್ಗಳಿಗೆ ನಾವು ಒಂದು ರೋಜ್ಗಾರ್ ನಿರ್ಮಾಣ ಮಾಡಿದ್ವಿ. ಅವರಿಗೆ ಒಳ್ಳೆ ESI ಎಲ್ಲ ಬೆನಿಫಿಟ್ಸ್ ಅನ್ನು ಕೊಟ್ಕೊಂಡು ನಾವು ಅವರಿಗೆ PF DF ಕೊಟ್ಕೊಂಡು ನಾವು ಎಂಪ್ಲಾಯಿಯನ್ನು ಇಟ್ಕೊಂಡು ಬಂದಿರ್ತೀವಿ. ಆದರೆ ಈಗೇನು ಮುಂದಿನ ದಿವಸದಲ್ಲಿ ನಾವು ಕಸ್ಟಮರಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಾವು GST ಮೇಲೆ ಬಿಸ್ನೆಸ್ ಮಾಡೋದು. ಯಾವುದೇ ಹ್ಯಾಂಡ್ಸೆಟ್ ನಮ್ಗೆ ವಿದೌಟ್ ಬಿಲ್ ಅಂತೂ ಬರೋದಿಲ್ಲ. ವಿತ್ ಬಿಲ್ ಬಂದಾಗ ನಾವು ಆ GST ಗೌರ್ಮೆಂಟಿಗೆ ಕಟ್ಟಿದರೆ ಕೂಡ ನಮ್ಮದು 20% ನಮ್ಮದು GST ಕಟ್ ಆಗಿರ್ತದೆ. ಆ 20% GSTದಲ್ಲಿ ನಮ್ಗೆ ಉಳಿಯೋದು ಏನು ಮಾರ್ಜಿನ್ ಇದೆ ಅದರಲ್ಲಿ ಇದು ಅಂಗಡಿ ನಡೆಸೋದು ಬಹಳ ಕಷ್ಟ ಆಗ್ತದೆ. ಅಂಗಡಿ ದರಕ್ಕೂ ಆನ್ಲೈನ್ ದರಕ್ಕೂ ಬಹಳ ವ್ಯತ್ಯಾಸವಿದೆ. ನಮ್ಮಲ್ಲಿ ಮೊಬೈಲ್ ದರ 10,000 ರೂಪಾಯಿ ಇದ್ರೆ ಆನ್ಲೈನ್ನಲ್ಲಿ 8,000 ರೂಪಾಯಿಗೆ ದೊರಕುತ್ತದೆ. ನಮ್ಮ ಅಂಗಡಿಯಲ್ಲಿ 65,000 ರೂಪಾಯಿ ಬೆಲೆ ಇರುವ ಮೊಬೈಲ್ ಆನ್ಲೈನ್ನಲ್ಲಿ 45,000 ರೂಪಾಯಿಗೆ ದೊರಕುತ್ತಿದೆ. ಇಂತಹ ಸ್ಥಿತಿಯಲ್ಲಿ ನಾವು ಬದುಕುವುದು ಕಷ್ಟವಾಗಿದೆ. ಹೀಗಾಗಿ ಗ್ರಾಹಕರು ನಮ್ಮನ್ನ ಮೋಸಗಾರ ಎನ್ನುವ ದೃಷ್ಟಿಯಿಂದ ನೋಡುತ್ತಿದ್ದಾರೆ ಎಂದು ಮಿಥುನ್ ರೇವಣ್ಕರ್ ಸಂಕಟ ತೋಡಿಕೊಂಡಿದ್ದಾರೆ. ಇವತ್ತು ಕೂಡ ನನ್ನ ಅಂಗಡಿಯಲ್ಲಿ ಈ ಹ್ಯಾಂಡ್ಸೆಟ್ಗೆ ಪ್ರೈಸ್ ಇದೆ 65,000. ಆನ್ಲೈನ್ದಲ್ಲಿ ಇದು 45,000ದಲ್ಲಿ ಸಿಗ್ತಾ ಇದೆ. ಇಂಥ ಒಂದು ಸ್ಥಿತಿಯಲ್ಲಿ ನಾವು ಸರ್ವೈವ್ ಮಾಡೋದು ಬಹಳ ಕಷ್ಟ ಆಗಿದೆ. ನಾವು ಕಂಪನಿ ಕಡೆ ಆರ್ಗ್ಯುಮೆಂಟ್ ಮಾಡಿದರೆ ಕಂಪನಿಯವರು ಏನು ಹೇಳ್ತಾ ಇದ್ದಾರೆ ನೋಡಿ, ಇದು ಸೇಲ್ಸ್ಗೆ ನೀವು ಇಂಪಾರ್ಟೆನ್ಸ್ ಕೊಡಬೇಡಿ, ಈ ಹ್ಯಾಂಡ್ಸೆಟ್ಗೆ ಇಂಪಾರ್ಟೆನ್ಸ್ ಕೊಡಬೇಡಿ, ಏನು ರನ್ನಿಂಗ್ ಹ್ಯಾಂಡ್ಸೆಟ್ಗೆ ಇಂಪಾರ್ಟೆಂಟ್, ಇದು 24 ಮಾಡಲ್ 25 ಮಾಡಲಿಗೆ ನೀವು ಫೋಕಸ್ ಮಾಡಿ, 24 ಮಾಡಲಿಗೆ ಫೋಕಸ್ ಮಾಡಲಿಕ್ಕೆ ಹೋಗಬೇಡಿ. ಈ ಹ್ಯಾಂಡ್ಸೆಟ್ಟಿಂದ ನಿಮಗೆ ಯಾವುದು ಲಾಭ ಇಲ್ಲ. ಯಾಕೆಂದರೆ ಇದು ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ ಮಾಡೆಲ್, ನಾವು ಅದಕ್ಕೆ ಆನ್ಲೈನ್ದಲ್ಲಿ ಜಾಸ್ತಿ ಫೋಕಸ್
ಫೋಕಸ್ ಮಾಡ್ತಾ ಇದ್ರು. ಆದರೆ ಕಸ್ಟಮರಿಗೆ ಇದೇ ಹ್ಯಾಂಡ್ಸೆಟ್ ಬೇಕು, ನಾವು ಎಲ್ಲಿಂದ ಸೋರ್ಸ್ ಮಾಡಲಿ? ಇದಕ್ಕೆ ಅವ್ರದ್ದು ಕಾರ್ಡ್ ಬೆನಿಫಿಟ್ಸ್ ಕೊಡ್ತಾರೆ, ಅದಕ್ಕೆ ಅವರು EMI ಬೆನಿಫಿಟ್ಸ್ ಕೊಡ್ತಾರೆ. ಆ ಬೆನಿಫಿಟ್ಸ್ ನಮ್ಮ ಅಂಗಡಿಯಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೇ ತರ ಕೆಲವೊಂದು ಮಾಡೆಲ್ಸ್ ಓನ್ಲಿ ಆನ್ಲೈನ್ದಲ್ಲಿ ಬಿಡ್ತಾ ಇದ್ದಾರೆ. ಆ ಮಾಡೆಲ್ಸ್ ಅನ್ನೇ ಕಸ್ಟಮರ್ ಕೇಳ್ತಾ ಇದ್ದಾರೆ. ಆ ಮಾಡೆಲ್ಸ್ ನಾವು ಎಲ್ಲಿಂದ ಕೊಡಬೇಕು? ಯಾಕಂದ್ರೆ ಕಂಪನಿಯವರು ಆ ಹ್ಯಾಂಡ್ಸೆಟ್ ನಮ್ಮನ್ನು ಬಿಲ್ಲಿಂಗೇ ಮಾಡೋದಿಲ್ಲ. ಕಸ್ಟಮರ್ ಬಂದಾಗ ಕಸ್ಟಮರ್ ಏನು ಹೇಳ್ತಾ ಇದ್ದಾರೆ? ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ರಾಜೇಶ್ ವೈದ್ಯ, ಕಾರವಾರ. ಕನ್ನಡ ರಾಜ್ಯೋತ್ಸವ ನಮ್ಮೆಲ್ಲರ ಅಭಿಮಾನದ ಹಾಗೂ ಹೆಮ್ಮೆಯ ಉತ್ಸವ. ಅದನ್ನು ನಾವೆಲ್ಲರೂ ಅದ್ಧೂರಿಯಾಗಿ ಆಚರಿಸೋಣ ಎಂದು ತಹಶೀಲ್ದಾರ್ ಡಾಕ್ಟರ್ ಚಿಕ್ಕಪ್ಪ ನಾಯಕ್ ಹೇಳಿದರು. ಅಂಕೋಲಾ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಆಚರಣೆಯ ಪೂರ್ವಭಾವಿ ಸಭೆಯಲ್ಲಿ ರಾಜ್ಯೋತ್ಸವ ಉತ್ಸವ ಸಮಿತಿಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ರಾಜ್ಯೋತ್ಸವ ಎಲ್ಲಾ ಇಲಾಖೆಗಳ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಡೆಯುತ್ತಿರುವುದರಿಂದ ಎಲ್ಲರೂ ಅಭಿಮಾನದಿಂದ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದು ವಿವಿಧ ಇಲಾಖೆಗಳ ಜವಾಬ್ದಾರಿಗಳ ಕುರಿತು ವಿವರಿಸಿದ್ರು. ಪ್ರತಿ ವರ್ಷದಂತೆ ಎಲ್ಲಾ ಸರ್ಕಾರಿ ಕಚೇರಿಯನ್ನ ವಿದ್ಯುತ್ ದೀಪಾಲಂಕೃತಗೊಳಿಸಿ ನವೆಂಬರ್ 1ರ ಬೆಳಿಗ್ಗೆ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸಬೇಕು. ನಂತರ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ವಿದ್ಯಾರ್ಥಿಗಳಿಂದ ವಿವಿಧ ವೇಷಭೂಷಣ ಹಾಗೂ ಸ್ತಬ್ಧ ಚಿತ್ರಗಳೊಂದಿಗೆ ಭವ್ಯ ಮೆರವಣಿಗೆ ನಡೆಸಲಾಗುವುದು. ಅಂಕೋಲಾ ಪಟ್ಟಣದ ಕೆಸಿ ರಸ್ತೆ, ಮುಖ್ಯ ರಸ್ತೆ, ಬಂಡಿ ಬಜಾರ್ ಮೂಲಕ ಬರುವ ಮೆರವಣಿಗೆ ಜೈಹಿಂದ್ ಮೈದಾನದಲ್ಲಿ ಕೊನೆಗೊಳ್ಳಲಿದೆ. ಉತ್ತಮ ಸ್ತಬ್ಧ ಚಿತ್ರಗಳಿಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ನಗದು ಬಹುಮಾನ ನೀಡಲಾಗುತ್ತದೆ. ಹೈಸ್ಕೂಲ್ ವಿಭಾಗಕ್ಕೆ ಸಂದೀಪ್ ಬಂಟ ಕೇಣಿ ಹಾಗೂ ಪ್ರಾಥಮಿಕ ವಿಭಾಗಕ್ಕೆ ನಿವೃತ್ತ ಶಿಕ್ಷಕ ರಫೀಕ್ ಶೇಖ್ ನಗದು ಬಹುಮಾನದ ಪ್ರಾಯೋಜಕರಾಗಿದ್ದು, ಮಂಜುನಾಥ್ ನಾಯಕ್ ಪಾರಿತೋಷಕಗಳನ್ನು ನೀಡಲಿದ್ದಾರೆ. ದ್ವಿತೀಯ ಮತ್ತು ತೃತೀಯ ಪಾರಿತೋಷಕಗಳನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಉದಯ್ ನಾಯ್ಕ್ ಕೇಣಿ ನೀಡಲು ಒಪ್ಪಿಗೆ ಸೂಚಿಸಿದ್ರು. ಭುವನೇಶ್ವರಿ ದೇವಿಯ ಪೂಜೆಯನ್ನ ಭಾರತ ಸೇವಾದಳದವರು ನಿರ್ವಹಿಸಲಿದ್ದಾರೆ. ನಾಡಗೀತೆಯನ್ನ ವಿಕೆ ಪ್ರೌಢಶಾಲೆ ಹಾಗೂ ರೈತಗೀತೆ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಹಾಡಲಿದ್ದಾರೆ. ಭುವನೇಶ್ವರಿ ದೇವಿಯ ಭಾವಚಿತ್ರ ಪ್ರದರ್ಶನದ ಮೆರವಣಿಗೆ ವಾಹನ ಕಿರಣ್ ನಾರ್ವೇಕರ್ ಉಚಿತವಾಗಿ ನೀಡಲಿದ್ದಾರೆ. ಸ್ತಬ್ಧ ಚಿತ್ರ ನಿರ್ಮಾಣಕ್ಕಾಗಿ ಉತ್ಸವ ಸಮಿತಿಯಿಂದ ವಾಹನಗಳನ್ನು ಪೂರೈಸುತ್ತಿದ್ದು, ಉಳಿದ ಸಮಸ್ಯೆಗಳನ್ನು ತಾಲೂಕಿನ ವಿವಿಧ ಇಲಾಖೆಗಳ ಮೂಲಕ ನಿರ್ವಹಿಸಲಾಗುವುದು. ಜೈಹಿಂದ್ ಮೈದಾನದಲ್ಲಿ ಲಯನ್ಸ್ ಕ್ಲಬ್ ಸಿಟಿ ವತಿಯಿಂದ ಶಾಮಿಯಾನ ಹಾಗೂ ವೇದಿಕೆಯನ್ನ ಅಣಿಗೊಳಿಸಲಾಗುವುದು. ಸಮಾನಾಂತರ ಬಹುಮಾನ ಏನಂತಂದರೆ ಸ್ತಬ್ಧ ಚಿತ್ರ ಹಾಗೂ ಪ್ರದರ್ಶನದಲ್ಲಿ ಭಾಗವಹಿಸಿದ ಎಲ್ಲ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆಗಳ ತಂಡಗಳು ಬಹುಮಾನವನ್ನು ಪಡೆಯದೇ ಇದ್ದಲ್ಲಿ ಅವರಿಗೆ ತಲಾ ₹300 ಸಮಾನಾಂತರ ಬಹುಮಾನವನ್ನು ನಿರ್ಣಯಿಸಲಾಯಿತು. ಈ ಬಾರಿ ಸಂಗ್ರಹಿಸಲಾಗುವ ದೇಣಿಗೆಯಿಂದ ತಹಶೀಲ್ದಾರ್ ಕಾರ್ಯಾಲಯ ಅಂಕೋಲಾದವರು ಈ ಖರ್ಚು ನೋಡಿಕೊಳ್ಳುವುದು. ಸಭೆಯಲ್ಲಿ ತಾಲೂಕು ಮಟ್ಟದ ಎಲ್ಲ ಇಲಾಖೆಯಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸರ್ಕಾರಿ ಇಲಾಖೆ ಎಲ್ಲ ಮುಖ್ಯಸ್ಥರು ಬೇಕು, ಶಾಲಾ ಕಾಲೇಜು ವಿವಿಧ ಸಂಘ ಸಂಸ್ಥೆಗಳು ಎಲ್ಲ ಮುಖ್ಯಸ್ಥರು ಬೇಕು, ಭಾರತ ಸೇವಾದಳ ತಂಡದವರು ಇರಬೇಕು. ಭುವನೇಶ್ವರಿ ದೇವಿಯ ಭಾವಚಿತ್ರ ಶುಭ್ರೇಶ್ವರ ವ್ಯವಸ್ಥೆಯನ್ನು ಭಾರತ ಸೇವಾದಳದ ಪದಾಧಿಕಾರಿಗಳಾದ HR ನಾಯಕ್, GR ನಾಯಕ್, BD ನಾಯಕ್, ಭಾರತ ಸೇವಾದಳ ಕರ್ಕಿಕರ್, ಗಣಪತಿ ಗಾಂವ್ಕರ್, ಮಂಜುನಾಥ್ ನಾಯಕ್ ಸಂಘಟಕರು ನಿರ್ವಹಿಸಿದರು. ಸೊ ಅದಕ್ಕೋಸ್ಕರ ನಾವು ಅದನ್ನು ಎಲ್ಲ ಇಲಾಖೆಯಿಂದ, ಸಾರ್ವಜನಿಕರಿಂದ, ಎಲ್ಲ ಸಂಘ ಸಂಸ್ಥೆಗಳಿಂದ, ಮಾಧ್ಯಮಿಕರಿಂದ ನಾವು ಸದಸ್ಯರುಗಳನ್ನು ತೆಗೆದುಕೊಂಡು ಎಲ್ಲರೂ ಒತ್ತಾಯ ಮಾಡಬೇಕು ಅಂತ ಉದ್ದೇಶ ಇತ್ತು. ಈಗಾಗಲೇ ಇದು ನಮಗೆ ಲೇಟ್ ಆಗಿದೆ. ನಾವು ಇದನ್ನ ಪೂರ್ವ ಸಭೆನ ಮೊದಲೇ ಕರೀಬೇಕಿತ್ತು. ಬಟ್ ಉದ್ದೇಶ ಏನಂತಂದರೆ ನಮ್ಮ ದೀಪಾವಳಿ ಹಬ್ಬ ಬಂತು, ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ ಬಂತು, ನಾನು ಮಿಡಲ್ ಕರೆಯೋಕ್ಕಾಗಲಿಲ್ಲ. 21ಗೆ ಯಾರು ರಜೆ ಹೋಗಿರ್ತಾರೆ ಅಂದರೆ 24 ಫಿಕ್ಸ್ ಮಾಡ್ತೀನಿ. ಆಮೇಲೆ ಎರಡನೇದು ನಾನು ನಮ್ಮ ಸೆನ್ಸಸ್ ನಡೀತಾ ಇದೆ ವರ್ಕು, ಅದು ಒಂದು ವರ್ಕ್ ಇದೆ. ಆಮೇಲೆ ಎಲೆಕ್ಷನ್ ನಡೀತಿದೆ KDCC. ಆಲ್ಮೋಸ್ಟ್ ನಮ್ಮ ಅರ್ಧ ಕ್ಲಾಸ್ ಎಲ್ಲ ನಮ್ಮ ಸ್ಟಾಫ್ಗಳು KDCC ಎಲೆಕ್ಷನ್ ಹೋಗಿದ್ದಾರೆ. ಸೊ ಈ ವರ್ಕರ್ ನಡುವೆ ನಮಗೆ ಸ್ವಲ್ಪ ಪೂರ್ವ ಸಭೆ ಕರೀಲಿಕ್ಕೆ ಲೇಟ್ ಆಯಿತು. ಬಟ್ ಇವಾಗ ಇನ್ನೂ ಟೈಮ್ ಇದೆ. ಒಳ್ಳೆ ಚೆನ್ನಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡಿದ್ರೆ ಚೆನ್ನಾಗಿ ಮಾಡ್ಬೋದು. ಈಗ ನಾನು ಹೋದ ವರ್ಷ ಏನು ಮಾಡಿದ್ದೀವಿ ಅನ್ನೋದು ನಾನು ಹೇಳ್ಕೊಟ್ಟು ಪಾಯಿಂಟ್ ವೈಸು. ಈ ವರ್ಷ ಅದೇ ರೀತಿ ಕಂಟಿನ್ಯೂ ಆಗಬೇಕಾ ಅಥವಾ ಅಲ್ಲಿ ಏನಾದ್ರು ಚೇಂಜಸ್ ಮಾಡಬೇಕಾ ಅಂತ ತಾವು ಹೇಳಿ. ಆಮೇಲೆ ಅದ್ರ ಜೊತೆಗೆ ಏನಾದರೂ ಹೊಸದೇನಾದರೂ ಮಾಡಬೇಕು ಈ ವರ್ಷ ಅಂತ ಇದ್ದರೆ ಅವ್ರನ್ನ ಸಜೆಷನ್ ಕೊಡ್ಬೋದು. ಸೊ ಎಲ್ಲರೂ ಏನು ಬಂದಿದ್ದಾರೆ ಸಾರ್ವಜನಿಕರು ಒಮ್ಮತ ಏನಿರುತ್ತೆ ಅದನ್ನ ಡಿಸೈಡ್ ಮಾಡಿ ಅದೇ ರೀತಿಯಾಗಿ ಮಾಡಿ. ಪುರಸಭೆ ಮುಖ್ಯಾಧಿಕಾರಿ ಏಸು ಎಸ್, ತಾಲೂಕ್ ಪಂಚಾಯತ್ ಪ್ರಭಾರಿ ಕಾರ್ಯನಿರ್ವಹಣಾಧಿಕಾರಿ ರಾಮು ಗುನುಗಿ, ಪ್ರಭಾರಿ ಶಿಕ್ಷಣಾಧಿಕಾರಿ ನಾಗರಾಜ್ ರಾಯ್ಕರ, PSI ಸುನೀಲ್ ಹುಲ್ಲೊಳ್ಳಿ, THO ಜಗದೀಶ್ ನಾಯ್ಕ್, ಶಾಲಾ ನಿವೃತ್ತ ತಪಾಸಣಾಧಿಕಾರಿ ಕಾಳಪ್ಪ ನಾಯಕ್, ಕಸಪ ಅಧ್ಯಕ್ಷ ಗೋಪಾಲಕೃಷ್ಣ ನಾಯಕ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್ ನಾಯಕ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಗದೀಶ್ ನಾಯಕ್ ಸೇರಿದಂತೆ ಸಾಹಿತಿಗಳು, ಸಾಮಾಜಿಕ ಕಾರ್ಯಕರ್ತರು, ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. ಕಾರವಾರ ಸದಾಶಿವಗಡದ ಸೇಕ್ರೆಡ್ ಹಾರ್ಟ್ ಕಾನ್ವೆಂಟ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ರಸ್ತೆ ಸುರಕ್ಷತೆ ಮತ್ತು ಜವಾಬ್ದಾರಿಯುತ ನಡವಳಿಕೆಯನ್ನು ಉತ್ತೇಜಿಸಲು ಚಿಂತನಶೀಲ ಬೀದಿ ನಾಟಕವನ್ನು ಶುಕ್ರವಾರ ಪ್ರದರ್ಶಿಸಿದರು. ಈ ನಾಟಕದ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಹ ವಿದ್ಯಾರ್ಥಿಗಳಿಗೆ ಅಜಾಗರೂಕ ಚಾಲನೆ,
ಅತಿ ವೇಗದ ಚಾಲನೆ ಮತ್ತು ಚಾಲನೆ ಮಾಡುವಾಗ ಮೊಬೈಲ್ ಫೋನ್ಗಳ ಬಳಕೆಯ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಹೆಲ್ಮೆಟ್ ಧರಿಸುವುದು, ಸಂಚಾರ ಸಂಕೇತಗಳನ್ನು ಅನುಸರಿಸುವುದು ಮತ್ತು ಅಪ್ರಾಪ್ತ ವಯಸ್ಕರ ವಾಹನ ಚಾಲನೆಯನ್ನ ತಪ್ಪಿಸುವುದು ಮುಂತಾದ ಪ್ರಮುಖ ಸಂದೇಶಗಳನ್ನು ಬೀದಿ ನಾಟಕದ ಮೂಲಕ ನೀಡಲಾಯಿತು. ವೈದ್ಯಕೀಯ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಸಮಾಜಮುಖಿಯಾಗಿ ಸೇವೆ ಸಲ್ಲಿಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಅವರು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ 2025ರ ಶೈಕ್ಷಣಿಕ ಸಾಲಿನ ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದು ಸರ್ಕಾರಿ ಕೋಟಾ ಮೊದಲನೇ ವರ್ಷದ MBBS ಶಿಕ್ಷಣಕ್ಕೆ ಪ್ರವೇಶ ಪಡೆದ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಕಾಳಿದಾಸ ಹೆಲ್ತ್ ಎಜುಕೇಷನ್ ಮತ್ತು ಅಹಲ್ಯ ಟ್ರಸ್ಟ್ ಸಂಸ್ಥೆಯು ವೈದ್ಯಕೀಯ ಶಿಕ್ಷಣಕ್ಕೆ ಪ್ರವೇಶ ಪಡೆದ ಪ್ರತಿಭಾವಂತ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಯನ್ನ ಗುರುತಿಸಿ ಗೌರವಿಸುತ್ತಿರುವುದು ಪ್ರಶಂಸನಾರ್ಹ ಕಾರ್ಯ. MBBS ಶಿಕ್ಷಣಕ್ಕೆ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಿ ಪ್ರೋತ್ಸಾಹ ನೀಡಲಾಗುತ್ತಿದೆ. ಸಂಸ್ಥೆಯ ರೂವಾರಿಗಳು ಉತ್ತಮ ಸಾಮಾಜಿಕ ಕೆಲಸದಲ್ಲಿ ತೊಡಗಿಕೊಂಡಿರುವುದು ಅನುಕರಣೀಯವಾದುದು ಎಂದು ಪ್ರಶಂಸಿಸಿದ್ರು. ವಿದ್ಯಾರ್ಥಿ ವೇತನ ಪಡೆಯುವ ವೈದ್ಯಕೀಯ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಸಮಾಜಮುಖಿಯಾಗಿ ಸೇವೆ ಸಲ್ಲಿಸಬೇಕು. ಸಮಾಜದಲ್ಲಿ ಜಾತಿ ವ್ಯವಸ್ಥೆಯಿಂದ ಅಸಮಾನತೆ ಇದೆ. ಸಮಾನತೆಯನ್ನ ಸಾಧಿಸಿ ಸಮ ಸಮಾಜವನ್ನ ನಿರ್ಮಿಸಬೇಕಿದೆ. ಇಂದಿನಿಂದ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಉತ್ತಮ ಸ್ಥಾನಕ್ಕೇರಿದಾಗ ಸಾಮಾಜಿಕ ಚಿಂತನೆಯಿಂದ ದುಡಿಯಬೇಕು. ತಾವು ಗಳಿಸುವ ಸಂಪತ್ತಿನ ಸಣ್ಣ ಪಾಲನ್ನ ಸಮಾಜದ ಒಳಿತಿಗಾಗಿ ಸದ್ಬಳಕೆ ಮಾಡಿ ಎಂದು ಭವಿಷ್ಯದ ವೈದ್ಯರಿಗೆ ಮುಖ್ಯಮಂತ್ರಿಗಳು ಸಲಹೆ ನೀಡಿದ್ರು. ಯಾರ್ಯಾರು ಸ್ಕಾಲರ್ಶಿಪ್ ಅನ್ನ ಪಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನೀವೆಲ್ಲ MBBS ಪಾಸ್ ಮಾಡಿದ ಮೇಲೆ MD ಅಥವಾ MS ಮಾಡಿದ ಮೇಲೆ ನೀವು ಕೂಡ ಸಮಾಜಮುಖಿಯಾದಂತ ಕೆಲಸವನ್ನ ಮಾಡಬೇಕು. ಈಗ ಸ್ಕಾಲರ್ಶಿಪ್ ಸಿಗ್ತದೆ, ತಕ್ಷಣ ಮಾಡಿ ಅಂತ ಹೇಳಲ್ಲ. ನೀವು ಉತ್ತಮವಾದಂತ ಸ್ಥಾನ ಹೋದಾಗ, ಆಗ ನಿಮ್ ಕೈಲಿ ಶಕ್ತಿ ಇರುವಾಗ ನೀವೆಲ್ಲರೂ ಕೂಡ ಸಮಾಜದಲ್ಲಿ ಇರ್ತಕ್ಕಂಥ ಜನರಿಗೆ, ಯಾಕಂದ್ರೆ ಸಮಾಜದಲ್ಲಿ ಅಸಮಾನತೆ ಹೋಗದೇನೆ ಜಾತಿ ವ್ಯವಸ್ಥೆ ಹೋಗಲ್ಲ. ಸಮಾನತೆ ಬರದೇನೆ ಸಮ ಸಮಾಜ ನಿರ್ಮಾಣ ಆಗಲ್ಲ. ಸಮ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ, ಜಾತೀಯತೆ ಹೋಗ್ಬೇಕಾದ್ರೆ ನಾವೆಲ್ಲರೂ ಕೂಡ ನಾವು ಏನ್ ಗಳಿಸಿದೀವಿ ಅದ್ರ ಸ್ವಲ್ಪ ಭಾಗನ ಜನರಿಗೆ, ಸಮಾಜಕ್ಕೆ ಖರ್ಚು ಮಾಡಿದ್ರೆ ಬಹಳ ಒಳ್ಳೇದಾಗ್ತದೆ. ನಿಮ್ಮ ಜೀವನ ಸಾರ್ಥಕ ಆಗ್ಬೇಕಾದ್ರೆ ನೀವೆಲ್ಲರೂ ಕೂಡ ಸಮಾಜಮುಖಿಗಳಾಗಿ ಇರಲೇಬೇಕು. ಅದಕ್ಕೋಸ್ಕರ ಡಾಕ್ಟರ್ ವಿಜಯಲಕ್ಷ್ಮಿ ಮತ್ತು ಪರಮೇಶ್ ಅವ್ರು ಗಳಿಸಿದ್ದನ್ನ ಸಮಾಜಕ್ಕೆ ಕೊಡ್ತಕ್ಕಂಥ ಪ್ರಯತ್ನವನ್ನ, ಸ್ವಲ್ಪ ಸಮಾಜಕ್ಕೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನೀವು ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಗೋಕರ್ಣದಲ್ಲಿ ಸುರಿದ ಭಾರೀ ಮಳೆಗೆ ಈ ಭಾಗದಲ್ಲಿನ ಕಟಾವಿಗೆ ಬಂದ ಭತ್ತದ ಬೆಳೆಗೆ ಹಾನಿಯಾಗಿದೆ. ಕಳೆದ ಕೆಲವು ದಿನಗಳ ಹಿಂದೆ ಸುರಿದ ಮಳೆಗೆ ಕೆಲವು ಕಡೆ ಅಲ್ಪ ಹಾನಿಯಾಗಿತ್ತು. ಆದರೆ ಕಳೆದೆರಡು ದಿನಗಳಿಂದ ಸುರಿಯುತ್ತಿರುವ ಅಕಾಲಿಕ ಮಳೆಗೆ ಬೆಳೆ ನೆಲಕಚ್ಚಿದೆ. ಈ ವರ್ಷ ಪ್ರಾರಂಭದಲ್ಲಿ ಅಧಿಕ ಮಳೆ ಭತ್ತದ ಸಸಿ ನಾಟಿಗೆ ತೊಡಕು ಮಾಡಿತ್ತು. ಅಂತೂ ಇಂತೂ ಅಳಿದುಳಿದ ಪ್ರದೇಶದಲ್ಲಿ ಕೃಷಿ ಕಾರ್ಯದಲ್ಲಿ ತೊಡಗಿಕೊಂಡು ಇನ್ನೇನು ಫಸಲು ಕಟಾವಿಗೆ ಅಣಿಯಾಗಿದ್ದ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗಿದೆ. ರುದ್ರಪಾದ, ಬೇಲೆಗದ್ದೆ, ಬಾವಿಕೊಡ್ಲ, ಗಂಗೆಕೊಳ್ಳ, ನಾಡುಮಾಸ್ಕೇರಿ, ಬಂಕಿಕೊಡ್ಲ ಸೇರಿದಂತೆ ಗೋಕರ್ಣ ಹೋಬಳಿಯ ಒಟ್ಟು 730 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತದ ಬೆಳೆ ಬೆಳೆಯಲಾಗಿದೆ. ಈ ವರ್ಷ ಬೆಳೆದ ಬೆಳೆಗೆ ಯಾವುದೇ ರೋಗ ಹರಡಿರಲಿಲ್ಲ. ಸೀಮಿತ ಪ್ರದೇಶದಲ್ಲಾದರೂ ಉತ್ತಮ ಫಸಲು ಬಂದಿತ್ತು. ಆದರೆ ವರುಣನ ಅವಕೃಪೆ ರೈತರಿಗೆ ಹಾನಿಗೆ ಕಾರಣವಾಗಿದೆ. ಇನ್ನು ಕೆಲವು ಕಡೆ ಭತ್ತದ ಬೆಳೆಗೆ ಬೆಂಕಿ ರೋಗ ಬಂದಿದೆ ಎಂಬ ವದಂತಿ ಹರಡಿದ್ದು, ಈ ಬಗ್ಗೆ ಕೃಷಿ ಇಲಾಖೆ ಅಧಿಕಾರಿಗಳನ್ನ ವಿಚಾರಿಸಿದಾಗ ಗೋಕರ್ಣ ವ್ಯಾಪ್ತಿಯಲ್ಲಿ ಯಾವುದೇ ರೋಗ ಹರಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಕಾರವಾರ ನಗರದ ಕುಟಿನೂರ್ ರೋಡ್ನಲ್ಲಿದ್ದೇವೆ. ಕುಟಿನೂರ್ ರೋಡ್ ಎಂದ ತಕ್ಷಣ ನೆನಪಾಗೋದೆ ಹೆಸರಾಂತ ಆಭರಣ ಮಳಿಗೆಯಾದ ಸ್ವಾಗತ್ ಜುವೆಲರ್ಸ್. ನಾವಿವತ್ತು ನಿಮ್ಗೆ ಸ್ವಾಗತ್ ಜುವೆಲರ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ವೆಲ್ಕಮ್ ಟು ಸ್ವಾಗತ್ ಜುವೆಲರ್ಸ್. ಸ್ವಾಗತ್ ಜುವೆಲರ್ಸ್ಗೆ ಬಂದಾಗ ಸಿಗೋದು ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಜಸ್ಟ್ ಜ್ಯುವೆಲರಿ ಅಲ್ಲ, ಫೀಲಿಂಗ್ ಗುಡ್ ಫ್ಯಾಕ್ಟರ್. ಇನ್ನ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಟ್ರೆಡಿಷನಲ್ ಇಂದ ಹಿಡಿದು ಮಾಡರ್ನ್ ವರೆಗೂ ಎಲ್ಲಾ ತರಹದ ಡಿಸೈನ್ಸ್ ಲಭ್ಯವಿದೆ. ಇನ್ನ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಸ್ವಾಗತ್ ರವರ ಬಳಿ ಸಿಲ್ವರ್ ಆರ್ಟಿಕಲ್ ಸಹ ಲಭ್ಯವಿದೆ.
ಬೇರೆ ಬೇರೆ ವೆರೈಟಿ ಡಿಸೈನ್ ಸಹ ಇದೆ. ಮನೆ ಬಳಕೆಗೆ ಉಡುಗೊರೆ ನೀಡಲು ಕಾರ್ಪೊರೇಟ್ ಗಿಫ್ಟಿಂಗ್ ಮತ್ತು ಫೆಸ್ಟಿವ್ ಕಲೆಕ್ಷನ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಮತ್ತೆ ನಿಮ್ಗೆ ಬೇಕಾದ್ರೆ ಅವರು ಕಸ್ಟಮೈಸೇಷನ್ ಸಹ ಮಾಡಿಕೊಡ್ತಾರೆ. ಲೈಟ್ ವೇಟ್ ಜ್ಯುವೆಲರಿ ಕಲೆಕ್ಷನ್ ಅಂತೂ ತುಂಬಾನೇ ಸೂಪರ್ ಆಗಿತ್ತು. ಚೋಕರ್ ಜಸ್ಟ್ 5 ಗ್ರಾಮ್, ಇಯರಿಂಗ್ಸ್ 2 ಗ್ರಾಮ್ ಮತ್ತೆ ಈ ಬ್ಯೂಟಿಫುಲ್ ಟೆಂಪಲ್ ಸೆಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನ ಕಸ್ಟಮರ್ ಸರ್ವಿಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಿಮ್ಗೆ ಪರ್ಸನಲ್ ಗೈಡೆನ್ಸ್ ಕೂಡ ಕೊಡ್ತಾರೆ, ಕ್ಲಾರಿಟಿ ಕೊಡ್ತಾರೆ, ವಿಚ್ ಇಸ್ ದ ಟ್ರಸ್ಟ್ ಫೀಲಿಂಗ್ ಫ್ಯಾಕ್ಟರ್ ಕೂಡ. ಮತ್ತೊಂದು ಕೊಡುಗೆ ಏನೆಂದ್ರೆ ಇದನ್ನ ನೀವು ಇನ್ಸ್ಟಾಗ್ರಾಮ್ ಇಲ್ಲವೇ ಫೇಸ್ಬುಕ್ ನಲ್ಲಿ ಫಾಲೋ ಮಾಡ್ತಿದ್ರೆ ನಿಮ್ಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗುತ್ತೆ. ದೀಪಾವಳಿ ಸ್ಪೆಷಲ್ ಆಫರ್ ಎಂದು ಬಂಗಾರದ ಆಭರಣದ ಮೇಲೆ ಕೇವಲ 8ರಿಂದ 13% ವೇಸ್ಟೇಜ್ ಮಾತ್ರ ನಿಮ್ಮ ಸ್ವಾಗತ್ ಜುವೆಲರ್ಸ್ ನಲ್ಲಿ ಲಭ್ಯವಿದೆ. ಲಕ್ಕಿ ಡ್ರಾ ವಜ್ರದ ಪ್ರತಿ ಆಭರಣ ಖರೀದಿ ಮಾಡಿದ್ರೆ ಸ್ಕೂಟರ್ ಇಲ್ಲವೇ ಕಾರು ಗೆಲ್ಲುವ ಅದೃಷ್ಟ. ಬಂಗಾರದ ಆಭರಣದ ಮೇಲೆ 75% ಡಿಸ್ಕೌಂಟ್ ಆನ್ ಮೇಕಿಂಗ್ ಚಾರ್ಜ್. ಹಬ್ಬದ ಈ ರಿಯಾಯಿತಿ ಕೇವಲ ಅಕ್ಟೋಬರ್ 31ರವರೆಗೆ ಮಾತ್ರ. ಇನ್ನೊಂದು ಹೇಳ್ಬೇಕು ಅಂದ್ರೆ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ ಪ್ರದರ್ಶನ ಕೂಡ ಇದೆ. ಅದು ಅಕ್ಟೋಬರ್ 16ರಿಂದ 20ರವರೆಗೆ. ಅಂತೂ ಸ್ವಾಗತ್ ಜುವೆಲರ್ಸ್ ಅಂದ್ರೆ ನನ್ಗಂತೂ ಕ್ವಾಲಿಟಿ, ವೆರೈಟಿ ಮತ್ತು ಟ್ರಸ್ಟ್. ಸೊ ನೀವೇನಾದ್ರೂ ಕಾರವಾರ ನಗರಕ್ಕೆ ಬಂದ್ರೆ ಚಿನ್ನಾಭರಣ ಖರೀದಿಗಾಗಿ ತಪ್ಪದೇ ಸ್ವಾಗತ್ ಜುವೆಲರ್ಸ್ಗೆ ಭೇಟಿ ನೀಡಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ.
ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.